ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಕನ್ನಡ ಭಾಷಿಕದಲ್ಲಿ ಪರೀಕ್ಷಾ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಈಗಾಗಲೇ ನಾವು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂತಹ ಕಾವ್ಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಕೃಷ್ಣ ಸಂಧಾನದ ಬಗ್ಗೆ ಕಳೆದ ವಿಡಿಯೋದಲ್ಲಿ ಸರಿಯಾಗಿ ತಿಳ್ಕೊಂಡೆವು. ಕೃಷ್ಣ ಸಂಧಾನ ಕಾವ್ಯದಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ, ಹಾಗೆಯೇ ಅದರಲ್ಲಿ ಬಂದಿರುವಂತಹ ಗದ್ಯಾನುವಾದದ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ಮುಂದುವರಿದ ಅಭ್ಯಾಸದಲ್ಲಿ ದುರ್ಯೋಧನನ ವಿಲಾಪದ ಬಗ್ಗೆ ತಿಳ್ಕೊಳ್ಳೋಣ. ರನ್ನ ಬರೆದಿರುವ ಸಾಹಸ ಭೀಮ ವಿಜಯದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ದುರ್ಯೋಧನನ ವಿಲಾಪ ಹಲವು ಬಾರಿ ಪ್ರಶ್ನೆಗಳು ಬಂದಿದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ನೀವು ದುರ್ಯೋಧನನ ವಿಲಾಪದ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನಾವು ಸಂಪೂರ್ಣ ಸಾರಾಂಶವನ್ನು ಬರೀಬೇಕು. ಹಾಗೆಯೇ ದುರ್ಯೋಧನನ ವಿಲಾಪ ಅಂತ ಬಂದಾಗ ಇದು ನಾವು ಕೃಷ್ಣ ಸಂಧಾನವನ್ನು ಓದಿದ್ದೇವಲ್ಲ, ಕೃಷ್ಣ ಸಂಧಾನ ಕಾವ್ಯದ ನಂತರದ ಭಾಗ, ನಂತರದ ಪಾರ್ಟ್ ಅಂತ ಹೇಳ್ಬೋದು. ನಂತರದ ಭಾಗವೇ ದುರ್ಯೋಧನ ವಿಲಾಪ. ಅಂದರೆ ದುರ್ಯೋಧನನು ಯಾಕೆ ದುಃಖ ಪಡ್ತಾ ಇದ್ದಾನೆ, ವಿಲಾಪವನ್ನು ಯಾಕೆ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಕೃಷ್ಣ ಸಂಧಾನ ಕಾರ್ಯದ ನಂತರ ದುರ್ಯೋಧನ ಪಾಂಡವರಿಗೆ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಸಂಧಾನ ಕಾರ್ಯಕ್ಕೆ ಒಪ್ಪದಿದ್ದಾಗ ದುರ್ಯೋಧನ ಹೇಳುವುದು ಒಂದೇ ಮಾತು, ನಾವು ಯುದ್ಧದಲ್ಲಿ ನೋಡುವ, ಯುದ್ಧದಲ್ಲಿ ಸೋತ್ರೆ ಆಗ ಇಲ್ಲಿಂದೆಲ್ಲ ಬಿಟ್ಟು ಹೋಗಿ ಗೆದ್ದರೆ ಮಾತ್ರ, ಯುದ್ಧದಲ್ಲಿ ಗೆದ್ದರೆ ಮಾತ್ರ ನಿಮಗೆ ಎಲ್ಲ ರಾಜ್ಯವು ಸಿಗ್ತದೆ, ನಾವು ಯುದ್ಧದಲ್ಲಿ ಕಾಣುವ ಅಂತ ಹೇಳಿ ದುರ್ಯೋಧನ ಕೃಷ್ಣನ ಸಂಧಾನಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆಗ ಏನಾಗ್ತದೆ, ಕೃಷ್ಣ ವಿಶ್ವರೂಪ ದರ್ಶನವನ್ನು ಕೊಟ್ಟು ಅಲ್ಲಿ ಅವನಿಗೆ ಸಿಟ್ಟು ಬರ್ತದೆ. ನಂತರ ಶಾಂತ ಆಗಿ ಪುನಃ ವಿದುರನ ಮನೆಗೆ ಹೋಗುವಂಥದ್ದು. ಈಗ ಕುರುಕ್ಷೇತ್ರ ಯುದ್ಧವು ಆರಂಭವಾಗಿದೆ. ಆರಂಭ ಆದ ನಂತರ ಅನೇಕ ಸಾವು ನೋವುಗಳು ಕೂಡ ಸಂಭವಿಸಿತು. ಈ ಕುರುಕ್ಷೇತ್ರ ಯುದ್ಧದ ರಣರಂಗದಲ್ಲಿ ನಡೆಯುತ್ತಾ ಎಲ್ಲರನ್ನು ನೋಡ್ತಾ ದುರ್ಯೋಧನನು ದುಃಖ ಪಡುವಂಥದ್ದು, ವಿಲಾಪ ಪಡುವಂಥದ್ದು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನು ಕಳೆದುಕೊಂಡಂತಹ ದುರ್ಯೋಧನನು ಪರಿಪರಿಯಾಗಿ ದುಃಖ ಪಡುವಂಥದ್ದು, ಅದರಲ್ಲಿ ಹೇಳುವಂಥದ್ದನ್ನು ನಾವು ದುರ್ಯೋಧನನ ವಿಲಾಪದಲ್ಲಿ ಕಾಣುವಂಥ ವಿಚಾರ. ಇಲ್ಲಿ ಸಾಹಸ ಭೀಮ ವಿಜಯ ಕಾವ್ಯದಲ್ಲಿನ ದುರ್ಯೋಧನನ ವಿಲಾಪದ ಪ್ರಸಂಗವನ್ನು ರನ್ನ ನಮಗೆ ಇದರಲ್ಲಿ ತಿಳಿಸಿರುವಂಥದ್ದು. ಮೊದಲಿಗೆ ನಾವು ಸಾರಾಂಶವನ್ನು ನೋಡಿಕೊಳ್ಳುವ. ಈ ದುರ್ಯೋಧನ ವಿಲಾಪದಿಂದ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಸಾರಾಂಶವನ್ನೇ ಬರೆದ್ರೆ ಆಯಿತು. ಆ ಸಾರಾಂಶವನ್ನೇ ಬರೆಯುವುದರ ಮೂಲಕ ನಮಗೆ ಎಲ್ಲ ವಿಚಾರಗಳು ಆ ಸಾರಾಂಶದಲ್ಲಿ ಸಿಗ್ತದೆ. ಈ ರಣರಂಗದಲ್ಲಿ, ಕುರುಕ್ಷೇತ್ರದ ರಣರಂಗದಲ್ಲಿ ಅನೇಕ ಸಾವು ನೋವುಗಳು ಉಂಟಾಗಿದೆ. ದುರ್ಯೋಧನನ ಹತ್ತಿರ ಸಂಬಂಧಿಯವರೆಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ತನ್ನ ಸ್ವಂತ ಮಗನು ಕೂಡ ಇದರಲ್ಲಿ ಈ ಒಂದು ಯುದ್ಧದಲ್ಲಿ ಮಡಿದಿದ್ದಾನೆ, ಸಾವನ್ನಪ್ಪಿದ್ದಾನೆ. ಇದನ್ನೆಲ್ಲ ನೋಡಿಕೊಂಡಾಗ ದುರ್ಯೋಧನನಿಗೆ ದುಃಖ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವನು ಯಾವ ರೀತಿ ದುಃಖ ಪಡುವಂಥದ್ದು ಅಂತ ಈ ಒಂದು ದುರ್ಯೋಧನ ವಿಲಾಪ ಕಾವ್ಯದಲ್ಲಿ ನಾವು ಕಾಣಬಹುದಾಗಿದೆ. ಏನಾಯಿತು ನೋಡುವ. ದುರ್ಯೋಧನ ಸಂಜಯನೊಡನೆ ರಣರಂಗದಲ್ಲಿ ಬರುತ್ತಿರುತ್ತಾನೆ. ಇಲ್ಲೀಗ ರಣರಂಗದಲ್ಲಿ ಬರುವಂಥದ್ದು, ನೀವು ಒಂದು ಊಹೆಯನ್ನು ಮಾಡಿಕೊಂಡ್ರೆ ಒಂದು ರಣರಂಗ ಸಂಪೂರ್ಣವಾಗಿ ರಕ್ತದಿಂದ ಕೂಡಿರುವಂತಹ ಯುದ್ಧ ಆಗ್ತಾ ಇರುವಂತಹ ಒಂದು ಜಾಗದಲ್ಲಿ ಸಂಜಯ ಮತ್ತು ದುರ್ಯೋಧನ ಇಬ್ಬರೂ ಕೂಡ ನಡ್ಕೊಂಡು ರಣರಂಗದಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಆರಂಭದಲ್ಲಿ ಸಿಕ್ಕಿರುವಂತಹ ಶರೀರ ಅಂತ ಹೇಳಿದರೆ ದ್ರೋಣರನ್ನು ಕಂಡು, ದ್ರೋಣರ ಒಂದು ಸಾವನ್ನಪ್ಪಿದ್ದನ್ನು ಕಂಡು ಅವರ ಈ ಒಂದು ಸ್ಥಿತಿಗೆ ಮರುಗ್ತಾನೆ. ದುರ್ಯೋಧನ ಮರುಗಿ ಹೇಳ್ತಾನೆ, ಆತನ ಪಾದಗಳಿಗೆ ನಮಸ್ಕರಿಸ್ತಾನೆ. ನಮ್ಮನ್ನಗಲಿದ ದ್ರೋಣರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ದುರ್ಯೋಧನ ದ್ರೋಣರ ಕಾಲಿಗೆ ನಮಸ್ಕರಿಸ್ತಾನೆ. ಸರಿ, ಅಲ್ಲಿಂದ ಮತ್ತೆ ಮುಂದೆ ನಡೀತಾ ಹೋದಾಗ ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ದುರ್ಯೋಧನನು ಅಭಿಮನ್ಯುವಿನ ಶವವನ್ನು ನೋಡಿ ಆತನ ಪರಾಕ್ರಮವನ್ನು ಪ್ರಶಂಸಿಸಿ, ಅವನೆಂತಹ ವೀರ ಮರಣವನ್ನು ಹೊಂದಿದ, ಅಭಿಮನ್ಯು ನಿಜವಾಗಿಯೂ ಕೂಡ ಒಂದು ಅದ್ಭುತವಾದ, ಅತ್ಯಂತ ಪ್ರಶಂಸನೀಯವಾದ ವೀರ ಮರಣವು ಸಿಕ್ಕಿತು. ಅಭಿಮನ್ಯುವಿಗೆ ಸಿಕ್ಕಿದಂತಹ ವೀರ ಮರಣ ದುರ್ಯೋಧನನಿಗೂ ಕೂಡ ಸಿಗಬೇಕು, ದುರ್ಯೋಧನನಿಗೆ ಕೂಡ ಸಿಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ.
ಅವನನ್ನು ವೀರಮರಣ, ಆ ವೀರಮರಣ ನನಗೂ ಲಭಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಚಕ್ರವ್ಯೂಹವನ್ನು ಹೊಕ್ಕು ಚಕ್ರವ್ಯೂಹ ಎನ್ನುವಂತಹ ಒಂದು ವ್ಯೂಹವನ್ನು ಮಾಡಿದರು ಯುದ್ಧದಲ್ಲಿ. ಆ ಒಂದು ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸವನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರ್ತಾ ನಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಸಾವು ನೋವುಗಳು ಸಂಭವಿಸಿದೆ, ಅನೇಕ ಕುದುರೆಗಳು ಸಾವನ್ನಪ್ಪಿದೆ, ಗಾಡಿಗಳೆಲ್ಲ ನೆಲಕ್ಕುರುಳಿದೆ. ಈ ರೀತಿಯಾದ ವ್ಯವಸ್ಥೆಗಳಲ್ಲಾಗಿತ್ತು. ಇಲ್ಲಿ ದುರ್ಯೋಧನ ಸಂಜಯನೊಡನೆ ರಣರಂಗದಲ್ಲಿ ಬರ್ತಾ ಇದ್ದಾಗ ಮೊದಲಿಗೆ ದ್ರೋಣರ ಶವ ಸಿಗ್ತದೆ. ದ್ರೋಣರ ಸ್ಥಿತಿಯನ್ನು ನೋಡಿ ಮರುಗಿ ಪಾದಗಳಿಗೆ ನಮಸ್ಕರಿಸಿದಂತಹ ದುರ್ಯೋಧನ ಅಲ್ಲಿಂದ ಮುಂದೆ ಬಂದಾಗ ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ಆತನ ಪರಾಕ್ರಮದ ಬಗ್ಗೆ ಯೋಚನೆ ಮಾಡ್ತಾ ಅವನ ಪರಾಕ್ರಮವನ್ನು ಪ್ರಶಂಸಿಸುತ್ತಾ ಅವನಂತಹ ವೀರ ಮರಣ ನಮಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಚಕ್ರವ್ಯೂಹವನ್ನು ಹೊಕ್ಕು ಹೋರಾಡಿದ ಆ ಸಿಂಹ ಸಾಹಸನನ್ನು ಮೆಚ್ಚಿ ಕೈ ಮುಗಿದು ಮುಂದೆ ಬರುವಾಗ ಸತ್ತು ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣನನ್ನು ನೋಡ್ತಾನೆ. ಯಾರು? ದುರ್ಯೋಧನ. ಇಷ್ಟೆಲ್ಲ ಆಯಿತು, ದ್ರೋಣರ ಶವವನ್ನು ನೋಡ್ತಾನೆ, ಮರುಗ್ತಾನೆ, ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ದುರ್ಯೋಧನ ಅಭಿಮನ್ಯುವಿನ ಶವವನ್ನು ನೋಡಿ ಅವನ ಪರಾಕ್ರಮವನ್ನು ಪ್ರಶಂಸಿಸ್ತಾ ಈ ರೀತಿಯ ವೀರ ಮರಣ ನನಗೂ ಕೂಡ ಸಿಗಲಿ ಅಂತ ಬೇಡ್ತಾನೆ. ಅದಾದ ನಂತರ ಮುಂದೆ ಬಂದಾಗ ತನ್ನ ಮಗನಾದಂತಹ ಲಕ್ಷ್ಮಣನನ್ನು ನೋಡಿ ಅವನು ನನಗಿಂತ ಮೊದಲೇ ನೀನೇಕೆ ಹೋದೆ ಕಂದ ಎಂದು ಕಮ್ಮನಿಗೆರೆಯುತ್ತಾನೆ. ಮುಂದೆ ಲಕ್ಷ್ಮಣನ ನಂತರ ದುಶ್ಯಾಸನನ ಕಳೇಬರವನ್ನು ಕಂಡಂತಹ ದುರ್ಯೋಧನನ ದುಃಖ ಮತ್ತಷ್ಟು ಮರಕಳಿಸಿತು. ಆತನನ್ನು ಕೊಂದು ಬದುಕಿರುವಂತಹ ಭೀಮನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ. ನಿನ್ನ ನೆತ್ತರನ್ನು ಹೀರಿದ ಭೀಮನ ರಕ್ತವನ್ನು ಕುಡಿಯದಿದ್ದರೆ ನಾನು ದುರ್ಯೋಧನನೇ ಅಲ್ಲ ಎಂದು ಹೇಳಿ ಈ ರೀತಿ ಪ್ರಲಾಪಿಸಿ ರಣರಂಗದಲ್ಲಿ ಮುಂದೆ ಬಂದ ಮೇಲೆ ದುರ್ಯೋಧನನ ಕಣ್ಣಿಗೆ ಕಂಡು ಬಂದಿದ್ದು ಪ್ರಿಯ ಮಿತ್ರ ಕರ್ಣನ ಶವ. ಅವನನ್ನು ಕುರಿತು ಅನೇಕ ವಿಧವಾಗಿ ಕೌರವ ಹಂಬಲಿಸುತ್ತಾನೆ. ನೀನೇಕೆ ಕೋಪಿಸಿಕೊಂಡಿರುವೆ ಕರ್ಣ? ನನ್ನೊಡನೆ ಮಾತನಾಡುತ್ತಿಲ್ಲವೇ? ನನ್ನನ್ನು ಸಂತೈಸಲಿಕ್ಕೆ ಬರುವುದಿಲ್ಲವೇ? ನನ್ನನ್ನು ಸಂತೈಸುವುದಿಲ್ಲವೇ ಎಂದು ಕೇಳುತ್ತಾನೆ. ಎಲ್ಲ ತ್ಯಾಗಗಳನ್ನು ನೀನು ಮಾಡಿರುವೆ, ನನ್ನ ಹೃದಯದಲ್ಲಿ ನೀನಿರುವೆ ಎಂದ ಮೇಲೆ ಈ ಒಂದು ವಿಯೋಗ ಯಾಕೆ ಸಾಧ್ಯ ಆಯಿತು? ನಿನ್ನನ್ನು ದುಶ್ಯಾಸನನ್ನು ಕೊಂದ ಪಾಂಡವರು ಇನ್ನೂ ಉಳಿಯಲಾರರು. ನಿಮ್ಮಿಬ್ಬರ ಕಳೇಬರವನ್ನು ಕಂಡು ನನ್ನ ಪ್ರಾಣ ಉಳಿಯಿತೆಯಲ್ಲ ಎಂದು ವಿಧವಾಗಿ ಗೋಳಾಡಿದನು. ಅನಂತರ ಇವರೆಲ್ಲರನ್ನು ಕೊಂದವರ ಮೇಲೆ ಕೋಪ ಉಕ್ಕಿ ಅವರನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಭೀಷ್ಮರನ್ನು ಭೇಟಿಯಾಗಲು ನಡೆಯುವಂತಹ ಒಂದು ಪ್ರಸಂಗವಾಗಿರುವಂಥದ್ದಿದು. ಈ ರೀತಿಯ ಒಂದು ವಿಚಾರ ನಿಮಗಿಲ್ಲಿ ಗೊತ್ತಾಗ್ತದೆ. ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅಂತ ಒಮ್ಮೆ ನೋಡಿ. ನಾವು ಗದ್ಯಾನುವಾದ ಮಾಡಬೇಕಾದ್ರೆ ಆ ಒಂದು ಪ್ರಶ್ನೆ ಗೊತ್ತಾದ ತಕ್ಷಣ ನಮಗೆ ಗುರುತನ್ನು ಹಾಕ್ಕೊಳ್ಬೋದು. ನಿಮಗಿಂತು ಸಾವು ಮೀತೆ ಆದಿನ ಕಾರಣ ನೆಪಿ ಸಂಭವಿಸಿದಿರ್ದು ಕುಂಭ ಸಂಭವ. ನರ ಸುತ ನಿನ್ನೊರೆಗೆ ದೊರೆಗೆ ಕಂಡರು ಮೊಳರೆ. ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಗೊಟ್ಟಂ ಗುಡಿದು ನೆತ್ತರ ನೆತ್ತುಂ ಹಿಂಬರಿಸು ತಣಿದವನಿಲ್ಲ. ಆರ್ಯನಿದಂ ನಿನ್ನಿಂದಿನ ತೇರಿನಂ ಅಂತ ಇಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿದೆ. ನಾವು ಗದ್ಯಾನುವಾದ ಮಾಡಬೇಕಾದ್ರೆ ಆ ಒಂದು ವಿಚಾರಗಳು ಎಲ್ಲಿದೆ ಎನ್ನುವಂಥದ್ದು ನಮಗೆ ಸಿಗ್ತಾ ಹೋಗ್ತದೆ. ಇದರ ಪದಗಳ ಅರ್ಥಗಳನ್ನು ಕೂಡ ನೋಡಿಕೊಳ್ಳಿ. ಘಟಕ 2 ಇಭಶೈಲ ಆನೆಗಳೆಂಬ ಬೆಟ್ಟ. ಅಡಗು ಅಂದರೆ ಮಾಂಸ. ವಿಲುಳಿತ ತಿರಸ್ಕರಿಸಲ್ಪಟ್ಟ, ಹಿಡಿದೆಳೆ. ಇಂಗಳಗಣ್ಣು ಉರಿಗಣ್ಣು. ಆಲಂಪು ಪ್ರೀತಿ. ಲೋಹಿತವಾರ್ದಿ ರಕ್ತದ ಸಮುದ್ರ. ಮನ್ಯು ವ್ಯಥೆ. ಜಲಾಂಜಲಿ ತರ್ಪಣ. ತಳಿತ ಜಾರು. ಪ್ರಹರಣ ಹೊಡೆತ. ಗಜಗಟೆ ಆನೆಗಳ ಹಿಂಡು. ಬರ್ಧನ್ ಬಾಳಿದವನು. ಅಡಗು ಮಾಂಸ. ಕರ್ದುಕುಂ ಕೊಕ್ಕಿನಿಂದ ಕುಕ್ಕು. ಪಿಣಿಲ್ ಸುರುಳಿ. ಸೌಧರ್ಮಿಕೆ ಸೋದರ ವಾತ್ಸಲ್ಯ. ಕುಕ್ಷಿ ಹೊಟ್ಟೆ. ನಕ್ತಂಚರಿ ರಾಕ್ಷಸಿ. ಕೂರ್ಮೆ ಪ್ರೀತಿ ಸೂರ್ ಸರದಿ.
ಸೂರ್ ಎಂಬುವಂಥ ಕೂರ್ಮೆ ಪ್ರೀತಿ, ಆಮೇಲೆ ಸೂರ್ ಸರದಿ, ಆಮೇಲೆ ಅಡಗು ಮಾಂಸ ಎನ್ನುವಂಥದ್ದು ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ. ಅಡಗು ಮಾಂಸ, ಆಮೇಲೆ ಕೂರ್ಮೆ ಅಂದರೆ ಪ್ರೀತಿ, ಸೂರ್ ಎಂದರೆ ಸರದಿ. ಇವಿಷ್ಟು ಇಲ್ಲಿ ಬಂದಿರುವಂಥ ಪದದ ಅರ್ಥ. ನಾವು ದುರ್ಯೋಧನನ ವಿಲಾಪದ ಮುಂದಿನ ಭಾಗ ಅಂದರೆ ಗದ್ಯಾನುವಾದವನ್ನು ತಿಳ್ಕೊಳ್ಬೇಕು. ಯಾವಾಗ ನಾವು ಗದ್ಯಾನುವಾದವನ್ನು ತಿಳ್ಕೊಳ್ತೇವೋ ಆವಾಗ ನಮಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಸಂದರ್ಭ ಸಹಿತ ವಿವರಿಸಲಿಕ್ಕೆ ತುಂಬಾ ಸಹಾಯವಾಗುವಂಥದ್ದು. ಅದರಿಂದ ಗದ್ಯಾನುವಾದವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಅವರು ಕೊಟ್ಟಿರುವಂಥ ಗದ್ಯಾನುವಾದವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಪುಸ್ತಕಗಳಿದೆಯೋ ಅವರು ನೀವು ಪುಸ್ತಕದಲ್ಲಿ ಓದ್ಕೊಳ್ಳಿ, ಅಥವಾ ನಿಮಗೆ ಅದರ ಪುಸ್ತಕ ನಿಮ್ಮ ಜೊತೆ ಇರ್ತದೆ. ಇನ್ನು ಯಾರಿಗೆಲ್ಲ ಪುಸ್ತಕ ಸಿಗಲಿಲ್ಲೋ ಅವರಿಗೆ ಕೂಡ ಉತ್ತರವನ್ನು ತಿಳ್ಕೊಳ್ಬೇಕು, ಆ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದ್ರೆ ಆ ಪ್ರಶ್ನೆಯನ್ನು ಒಮ್ಮೆ ಕೇಳಿಕೊಂಡ್ರೆ ನಮಗೆ ಅದು ಆ ರೀತಿಯಾಗಿ ನೆನಪುಳಿತದೆ. ಅಥವಾ ನೀವು ಅದನ್ನು ಬರೆದ್ರೂ ಕೂಡ ಇಟ್ಕೊಳ್ಬೋದು. ಈ ರೀತಿಯಾಗಿ ನಾವು ಘಟಕ 2 ದುರ್ಯೋಧನನ ವಿಲಾಪ ರನ್ನ ಬರೆದಿರುವಂಥ ದುರ್ಯೋಧನನ ವಿಲಾಪವನ್ನು ಮುಂದಿನ ವಿಡಿಯೋದಲ್ಲಿ ಅದರ ಗದ್ಯಾನುವಾದವನ್ನು ತಿಳ್ಕೊಳ್ಳುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.